ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಋತುಮಾನಗಳಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಪ್ರತಿಯೊಬ್ಬರು ಕೂಡ ಎದುರಿಸಬೇಕಾಗುತ್ತೆ. ಅದರಲ್ಲೂ ಸೋರಿಯಾಸಿಸ್ ಹಾಗೂ ಸ್ಕಿನ್ ಪ್ರಾಬ್ಲಮ್ಸ್ಗಳು ಎಲ್ಲ ಋತುಮಾನದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಯಾವ್ಯಾವ ಋತುಮಾನದಲ್ಲಿ ಯಾವ್ಯಾವ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ? ಈ ಸೋರಿಯಾಸಿಸ್ ಅಂದ್ರೆ ಈ ಚಳಿಗಾಲ, ಮಳೆಗಾಲದಲ್ಲಿ ರೋಗ ಉಲ್ಬಣ ಆಗುವಂತಹ ಸಮಯ ಅಂತ ಹೇಳ್ಬೋದು. ಈ ಸೋರಿಯಾಸಿಸ್ ಹೇಗೆ ಕಾಣಿಸ್ಕೊಳ್ಳುತ್ತೆ, ಯಾವ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ, ಒಂದ್ಸರಿ ಕಾಣಿಸ್ಕೊಂಡ ನಂತರದಲ್ಲಿ ಜೀವನ ಪರ್ಯಂತವಾಗಿ ಇದಕ್ಕೆ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾಗತ್ತಾ, ನೆರಳಬೇಕಾಗತ್ತಾ, ಅಥವಾ ಇದಕ್ಕೆ ನಿಜಕ್ಕೂ ಕೂಡ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ? ಆಯುರ್ವೇದದಲ್ಲಿ ಚಿಕಿತ್ಸೆ ಇರೋದೇ ಆದ್ರೆ ಯಾವ ರೀತಿ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ, ಯಾವ ರೀತಿ ಆಹಾರ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಇರಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಶತಾಯು ಆಯುರ್ವೇದ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಅಥವಾ ಬೇಸಿಗೆಗಾಲ ಇರಲಿ, ಯಾವುದೇ ಋತುಮಾನದಲ್ಲೂ ಕೂಡ ಈ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಒಬ್ಬರೆಲ್ಲ ಒಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳಿರುತ್ತೆ. ಕೆಲವರಿಗೆ ಪಿಂಪಲ್ಸ್ ಪ್ರಾಬ್ಲಮ್ ಇದ್ರೆ, ಕೆಲವರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ತುರಿಕೆ ಇರುತ್ತೆ, ಕೆಲವರಿಗೆ ಕೆಂಪಾಗುವಂಥದ್ದು, ಹೀಗೆ ಅನೇಕ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಹಾಗೆ ಸ್ಕಿನ್ ಡಿಸೀಸಸ್ ಬಗ್ಗೆ ಮಾತಾಡೋಣ. ಸೊ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಮಕ್ಕಳಿಗೆ. ಸೋರಿಯಾಸಿಸ್ ಬಗ್ಗೆ ಫಸ್ಟ್ ಆಗಿ ಏನು ತಿಳ್ಕೊಬೇಕು ಅಂದರೆ, ಇದು ಯಾವ ಥರ ಕಾಯಿಲೆ, ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮದು ಯಾವಾಗ ಇಮ್ಯುನಿಟಿ ವೇರಿಯೇಷನ್ ಆಗುತ್ತೆ ಆವಾಗ ಸೋರಿಯಾಸಿಸು ಫ್ಲೇರ್ ಅಪ್ ಆಗುತ್ತೆ, ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಪೆಕ್ಯುಲರ್ ಕ್ವಾಲಿಟಿ ಅಂದರೆ, ನೀವು ಯಾವ ಮೆಡಿಸಿನ್ ಸೋರಿಯಾಸಿಸ್ ತೊಗೊಳ್ತೀರಾ ಆ ಮೆಡಿಸಿನ್ ಕೂಡ ಅದಕ್ಕೆ ರೆಸಿಸ್ಟೆನ್ಸ್ ಬರುತ್ತೆ, ಇಮ್ಯುನಿಟಿ ಲೋ ಆಗ್ತಾ ಬರುತ್ತೆ, ಅಂದರೆ ಆ ಮೆಡಿಸಿನ್ ಮತ್ತೆ ವರ್ಕ್ ಆಗೋದಿಲ್ಲ. ಸೊ ಅದಕ್ಕೆ ಸೋರಿಯಾಸಿಸ್ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಅವರು ಯಾವ ಮೆಡಿಸಿನ್ನ ಅದಕ್ಕೆ ರೆಸಿಸ್ಟೆನ್ಸ್ ಬರ್ತಾ ಇದೆ, ಯಾವ ಏಜ್ ಅವರಿಗಿದೆ, ಯಾವ ಥರ ಬಂದಿದೆ ಅವರಿಗೆ, ಅದನ್ನೆಲ್ಲ ಕಂಡುಹಿಡಿಲಿಲ್ಲ ಅಂತಂದರೆ ಸೋರಿಯಾಸಿಸ್ ವಾಸಿ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಒಂದು ತಿಳ್ಕೊಬೇಕು, ಬಿಕಾಸ್ ಇಟ್ಸ್ ಆಟೋ ಇಮ್ಯೂನ್ ಡಿಸೀಸ್, ಒಂದು ಸರಿ ಸೋರಿಯಾಸಿಸ್ ಬಂತು ಅಂದರೆ ಲೈಫ್ ಲಾಂಗು ಅದು ನಿಮ್ಮ ಜೊತೆನೇ ಇರುತ್ತೆ. ಬಟ್ ನಾವು ಶತಾಯುನಲ್ಲಿ 120 ವರ್ಷದಿಂದ ಈ ಸೋರಿಯಾಸಿಸ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ತುಂಬ ಜನಕ್ಕೆ. ಈಗ ನಾನು 25 ವರ್ಷದಿಂದ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಬ್ಬರು 25 ವರ್ಷ ಹಿಂದೆ ಸೋರಿಯಾಸಿಸ್ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದರು. ಅವರಿಗೆ ಜಸ್ಟ್ ನಾವು ಕೊಟ್ಟಿರೋ ಟ್ರೀಟ್ಮೆಂಟು ಅರೌಂಡ್ 6 to 9 ಮಂತ್ಸ್ವರೆಗೆ ಮಾತ್ರ. ಈಗ ಆಲ್ಮೋಸ್ಟ್ 23 ಇಯರ್ಸ್ ಮೇಲೆ ಆಯಿತು, ಅವ್ರಿಗೆ ಇವತ್ತಿನವರೆಗೆ ಸೋರಿಯಾಸಿಸ್ ಸಿಂಪ್ಟಮ್ ಕಂಡುಕೊಂಡಿಲ್ಲ. ಅದನ್ನೇ ಹೇಳ್ತೀನಿ ನಾನು ಯಾವಾಗೂ, ಸೋರಿಯಾಸಿಸ್ ಟ್ರೀಟ್ಮೆಂಟ್ ತೊಗೊಂಡವರು ವಾಸಿ ಆದ ತಕ್ಷಣ ಅದು ಆಯಿತು ಅಂತ ಸಡನ್ನಾಗಿ ಸ್ಟಾಪ್ ಮಾಡೋದಾಗಲಿ ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನು ಮೇಂಟೈನ್ ಮಾಡ್ಕೊಂಬರಬೇಕು. ಯಾಕೆ ಆವಾಗಿಂದ ಹೇಳ್ತಾ ಇದ್ದೀನಿ ನಾನು, ಇಟ್ಸ್ ಆಟೋ ಇಮ್ಯೂನ್ ಡಿಸೀಸ್. ನಿಮ್ಮದು ಇಮ್ಯುನಿಟಿ ಯಾವಾಗ ವೇರಿಯೇಷನ್ ಆಗುತ್ತೆ ಆವಾಗ ಸೋರಿಯಾಸಿಸ್ ಮತ್ತೆ ಕಾಣ್ಕೊಳ್ಳುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಸಪ್ರೆಸ್ ಮಾಡಬೇಕು ಅಂದರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಯಾಕೆ ನಾವು ಆಯುರ್ವೇದದಲ್ಲಿ 18 ಥರ ಚರ್ಮ ರೋಗ ಹೇಳ್ತೀವಿ, ಅದರಲ್ಲಿ ಇದು ನಮ್ಮದು ಸೋರಿಯಾಸಿಸ್ ಕೂಡ ಒಂದು. ಸೊ ಅದರಲ್ಲಿ 18 ಥರದಲ್ಲಿ ಇದು ಒಂದು ಪೆಕ್ಯುಲಿಯರ್ ಆಗಿರೋದ್ರಿಂದ ಇದು ಯಾವ ಥರ ಇದೆ, ಯಾವ ಏಜ್ ಅವರಿಗೆ ಹೇಗೆ ಬಂತು, ಅವ್ರದ್ದು ಲೈಫ್ ಸ್ಟೈಲ್ ಹೇಗಿದೆ, ಅವ್ರದ್ದು ಡಯಟ್ ಹೇಗಿದೆ, ಅದ್ರ ಮೇಲೆ ಇದ್ರ ಟ್ರೀಟ್ಮೆಂಟ್ಸ್ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಸೋರಿಯಾಸಿಸ್ ಬಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ತಾವು ನೋಡಿರ್ಬೋದು, ತುಂಬ ಕಡೆ ಹೋಗ್ತಾರೆ, ತುಂಬ ಆಯಿಲ್ಸು, ಕ್ರೀಮ್ಸು ಎಲ್ಲ ಯೂಸ್ ಮಾಡಿರ್ತಾರೆ, ಅಂದರೂ ಕೂಡ ಕಡಿಮೆ ಆಗಲ್ಲ. ಎಷ್ಟೊಂದು ಜನ ಈಗ ಅವೈಲೇಬಲ್ ಟ್ರೀಟ್ಮೆಂಟ್ ಇರೋದೇ ಸ್ಟೀರಾಯ್ಡ್ಸು. ಸ್ಟೀರಾಯ್ಡ್ಸ್ ಕೊಟ್ಟು ಕೂಡ ಅದನ್ನು ಟ್ರೀಟ್ಮೆಂಟ್ ಮಾಡ್ಕೊಂಡಿರೋರು ಇದ್ದಾರೆ. ಸ್ಟೀರಾಯ್ಡಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಅಗೇನ್ ಇಟ್ ವಿಲ್ ಸಪ್ರೆಸ್ ದ ಇಮ್ಯುನಿಟಿ. ಸೊ ಮತ್ತೆ ಸ್ಟೀರಾಯ್ಡಲ್ ಎಫೆಕ್ಟ್ ಕಡಿಮೆ ಆಗ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಆಗುತ್ತೆ ಸೋರಿಯಾಸಿಸು. ಸೊ ಹಾಗಾಗಿ ಆದಷ್ಟು ಒಂದು ಸರಿ ನಿಮಗೆ ಯಾವುದೇ ಥರ ಸೋರಿಯಾಸಿಸ್ ಬರಲಿ, ಒಂದು ಫೋಟೋ ತೆಗೆದುಬಿಟ್ಟು ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಒಂದ್ಸರಿ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ರೆ ನಮ್ಮ ಡಾಕ್ಟ್ರು ನಿಮ್ಮನ್ನ ಹೆಲ್ಪ್ ಮಾಡ್ತಾರೆ. ಅಂದರೆ ಈಗ ಸೋರಿಯಾಸಿಸ್ ಅಂದರೆ ಈಗ ಪ್ರಾಥಮಿಕವಾಗಿ ಹೇಗೆ ತಿಳ್ಕೊಳ್ಳೋದು? ತುಂಬ ಜನ ಯಾಕಂದರೆ ಇದು ರೋಗ ಇದೆ ಅಥವಾ ಸಮಸ್ಯೆಗಳಿದೆ ಅಂತ ತಿಳ್ಕೊಳ್ಳೋದೇ ತುಂಬ ಡಿಲೇ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಸಣ್ಣ ತುರಿಕೆ ಅದೆಲ್ಲ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅದನ್ನು ಸೋರಿಯಾಸಿಸ್ ಅಂತ ತಿಳ್ಕೊಂಡು ತುಂಬ ಜನ ಹೆದರ್ಕೊಳ್ಳೋರು ಇರ್ತಾರೆ. ಜೊತೆಗೆ ಇದನ್ನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕಾ ಒಂದು ರೀತಿ ಮಾನಸಿಕವಾಗಿ ವ್ಯಥೆ ಪಡ್ತಿರ್ತಾರೆ ತುಂಬ ಜನ. ಹೇಗೆ ಡಯಾಗ್ನೋಸ್ ಮಾಡೋದು? ಮೆಜಾರಿಟಿ ಜನಕ್ಕೆ ಸೋರಿಯಾಸಿಸ್ ಶುರು ಆಗೋದು ತಲೆಯಿಂದ. ಅದನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ನಾವು. ತುಂಬ ಜನ ಏನು ಅನ್ಕೊಳ್ತಾರೆ, ತಲೆ ಹೊಟ್ಟಿದೆ ನನಗೆ ಅಂತ ಮಾತ್ರ. ಸೊ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಏನಾಗುತ್ತೆ, ತಲೆ ಹೊಟ್ಟಿರೋದು ಸ್ವಲ್ಪ ದಪ್ಪ ಥಿಕ್ ಒಂದು ಸ್ಕೇಲಿಂಗ್ ಆಗೋಕ್ಕೆ ಶುರು ಆಗುತ್ತೆ, ಥಿಕ್ ಚರ್ಮ ಥರ ಬೆಳ್ಕೊಂಡಿರುತ್ತೆ. ಆವಾಗ ಸಡನ್ನಾಗಿ ಪ್ಯಾನಿಕ್ ಆಗಿಬಿಟ್ಟು ಡಾಕ್ಟರ್ ಹತ್ರ ಹೋಗ್ತಾರೆ, ಇಲ್ಲ ನಿಮಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗಿದೆ ಅಂತ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಅದು ಬರೀ ಸ್ಕ್ಯಾಲ್ಪಿಂದ ಶುರು ಆಗಿರುತ್ತೆ ಹೊರತಾಗಿ ಬಾಡಿನಲ್ಲಿ ಕೂಡ ಹರಡ್ತಾ ಇರುತ್ತೆ. ಸೊ ಹಾಗಾಗಿ ಇವನ್ ತಲೆ ಹೊಟ್ಟು ಕೂಡ ಬರ್ತಾ ಇದ್ರೆ ಅದೊಂದು 2 to 3 ಮಂತ್ಸಲ್ಲಿ ಕಡಿಮೆ ಆಗಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ಇಮಿಡಿಯೇಟಾಗಿ ತೋರಿಸ್ಬಿಟ್ಟು ಒಂದ್ಸರಿ ವೆದರ್ ಇಟ್ಸ್ ಅ ಸೋರಿಯಾಸಿಸ್ ಆರ್ ನಾಟ್ ಒಂದ್ಸರಿ ತಿಳ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸೋರಿಯಾಸಿಸಲ್ಲಿ ಒಂದು ಪೆಕ್ಯುಲಿಯರ್ ಕ್ವಾಲಿಟಿ ಏನು ಅಂದರೆ, ಚರ್ಮದಲ್ಲಿ
ಈ ಪದರು ಥರ ಉದುರ್ತಾ ಇರುತ್ತೆ. ನೀವು ಎಷ್ಟೇ ಇದು ಮಾಡಿ ಮತ್ತೆ ಬೆಳೆಯುತ್ತೆ ಉದುರುತ್ತೆ, ಮತ್ತೆ ಬೆಳೆಯುತ್ತೆ ಉದುರುತ್ತೆ. ಯಾಕಂದ್ರೆ ಅಲ್ಲಿ ಅದನ್ನು ನಾವು ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಆಫ್ ದ ಸೆಲ್ಸ್ ಅಂತ ಹೇಳ್ತೀವಿ. ಅವು ಅನ್ಯಾಚುರಲ್ ಬಿಹೇವಿಯರ್ ಆಫ್ ದ ಸೆಲ್ಸು. ಅವು ನಾರ್ಮಲ್ ಆಗಿ 21 ಡೇಸ್ಗೆ ಒಂದೊಂದು ಲೇಯರ್ ನಮ್ಮ ಬಾಡಿದು ಹೋಗ್ತಾ ಇರುತ್ತೆ. ಅದು 21 ಡೇಸ್ ಅಲ್ಲ, ಅಲ್ಲಿ ಎವ್ರಿ ಮಿನಿಟಲ್ಲಿ ಅದು ಹೊಸ ಪದರನ ಡೆವಲಪ್ ಮಾಡ್ತಾ ಇರುತ್ತೆ. ಅದು ಒಂಥರ ಪೆಕ್ಯುಲಿಯರ್ ಕ್ವಾಲಿಟಿ ಅದ್ರದ್ದು, ಆ ಸೆಲ್ಸ್ದು. ಆ ಕ್ವಾಲಿಟಿನ ಕಡಿಮೆ ಮಾಡಿದರೆ ಮಾತ್ರ ಸೋರಿಯಾಸಿಸ್ ಕಡಿಮೆ ಆಗುತ್ತೆ. ಸೊ ತುಂಬ ಜನ ನೋಡ್ತೀವಿ ಆಯಿಂಟ್ಮೆಂಟ್ಸ್ ಯೂಸ್ ಮಾಡೋದು, ಕ್ರೀಮ್ಸ್ ಯೂಸ್ ಮಾಡೋದು, ಕೆಲವೊಂದು ಅಪ್ಲಿಕೇಶನ್ ಜಾಸ್ತಿ ಮೊರೆ ಹೋಗಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಲ್ಲೂ ಸ್ಟೀರಾಯ್ಡಲ್ ಪ್ರಿಪ್ರೇಷನ್ ಯೂಸ್ ಮಾಡಿದಾಗೆ ಅಲ್ಲಿ ಇನ್ನೂ ಇಮ್ಯುನಿಟಿ ಡೆವಲಪ್ ಆಗಿಬಿಟ್ಟು ಇನ್ನೇ ಅದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಸೋರಿಯಾಸಿಸ್ ಹೊರತಾಗಿ ಕಡಿಮೆ ಆಗಲ್ಲ. ಓಕೆ ಓಕೆ. ಇನ್ನು ಯಾವ್ಯಾವ ರೀತಿ ಸೋರಿಯಾಸಿಸ್ಗಳಿದೆ? ಯೂಶಲಿ ಸ್ಕ್ಯಾಲ್ಪ್ದೊಂದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಅದನ್ನು ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಹೇಳ್ತೀವಿ. ಅದು ಬಿಟ್ಟರೆ ಯೂಶಲಿ ಜಾಯಿಂಟ್ಸಲ್ಲಿ ಅದು ಕಾಮನ್ ಆಗಿ ಬರುತ್ತೆ. ಅದರಲ್ಲೂ ಎಕ್ಸಿಮಾಗೂ ಸೋರಿಯಾಸಿಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂದರೆ, ಎಕ್ಸಿಮಾ ಜಾಯಿಂಟ್ಸ್ದು ಒಳಗಡೆ ಸೈಡ್ ಬರುತ್ತೆ, ಸೋರಿಯಾಸಿಸು ಜಾಯಿಂಟ್ಸ್ದು ಹೊರಗಡೆ ಇರುತ್ತೆ. ಸೊ ದಟ್ ಇಸ್ ಅ ಒನ್ ಪೆಕ್ಯುಲಿಯರ್ ಕ್ವಾಲಿಟಿ ಆಫ್ ಇದು. ಜೊತೆಗೆ ಹೊಟ್ಟೆ ಸುತ್ತಲೂ ಕೆಲವೊಂದು, ಆಮೇಲೆ ಎಲ್ಲೆಲ್ಲಿ ನಮ್ಗೆ ಸ್ವೆಟ್ಟಿಂಗ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಜಾಸ್ತಿ, ಎಲ್ಲೆಲ್ಲಿ ಫಂಗಲ್ ಇನ್ಫೆಕ್ಷನ್ ಬರುತ್ತೆ ಅಲ್ಲೆಲ್ಲ ಕೂಡ ಜಾಸ್ತಿ ಇದು ನಮ್ಮದು ಸೋರಿಯಾಸಿಸ್ ಬರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇದು ಫಂಗಲ್ ಇನ್ಫೆಕ್ಷನ್ ಅಂತ ಅಲ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಕೆಲವೊಂದು ಟ್ರಾಪಿಕಲ್ ಕ್ರೀಮ್ಸು ಎಲ್ಲ ಯೂಸ್ ಮಾಡಿಬಿಟ್ಟು ಇನ್ಸ್ಟಂಟಾಗಿ ಕಡಿಮೆ ಆಯಿತು ಅಂತ ಬಿಡ್ತಾರೆ. ಬಟ್ ಅದು ಜಾಸ್ತಿ ಫ್ಲೇರಪ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಯಾವುದೇ ಥರ ಸೋರಿಯಾಸಿಸ್ ಬರಲಿ, ಅದರಲ್ಲೂ ಚಳಿಗಾಲದಲ್ಲಿ ಬಂದ್ರಂತೂ 100% ಎಲ್ರಿಗೂ ಐಡೆಂಟಿಫೈ ಆಗುತ್ತೆ, ಎಸ್ ನನಗೆ ಯಾವುದೋ ಒಂಥರ ಅಂದರೆ ಅನ್ಯಾಚುರಲ್ ಆಗಿರ್ತಕ್ಕಂಥ ಸ್ಕಿನ್ ಡಿಸೀಸ್ ಇದೆ ಅಂತ. ಒಂದು ಸರಿ ಹತ್ತಿರ ಇರೋ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಸೋರಿಯಾಸಿಸ್ ಇದೆಯಲ್ಲ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಯಾಕೆ ಬೇರೆ ಚರ್ಮ ರೋಗಗಳು ಬೇಗ ವಾಸಿ ಆಗ್ತವೆ, ಸೋರಿಯಾಸಿಸ್ ಮಾತ್ರ ಹಾಗಲ್ಲ. ಅದು ಲೈಫ್ ಲಾಂಗ್ ನಮ್ಮ ಜೊತೆಗಿರುತ್ತೆ. ಆಮೇಲೆ ಕೆಲವೊಬ್ರು ಅಂದ್ಕೊಳ್ತಾರೆ, ಈಗ ನನಗೆ ಬಂದಿದೆ ಅದು ಮಕ್ಕಳಿಗೂ ಬರುತ್ತೆ ಅಂತ, ಒಬ್ಬರಿಂದ ಇನ್ನೊಬ್ರಿಗೆ ಹರಡುತ್ತೆ ಅಂತ. ಸೋರಿಯಾಸಿಸ್ ಮಾತ್ರ ಒಬ್ಬರಿಂದ ಇನ್ನೊಬ್ರಿಗೆ ಬರೋದಿಲ್ಲ. ಅವ್ರು ಯೂಸ್ ಮಾಡಿರೋ ಬಟ್ಟೆ ಯೂಸ್ ಮಾಡಿದರೆ, ಟವಲ್ ಯೂಸ್ ಮಾಡಿದರೆ, ಸೋಪ್ ಯೂಸ್ ಮಾಡಿದರೆ ಇನ್ನೊಬ್ರಿಗೆ ಬರೋದಿಲ್ಲ. ಸೊ ಹಾಗಾಗಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಅಂದರೆ ಕಂಪ್ಲೀಟಾಗಿ ಗುಣಪಡಿಸ್ಕೋಬೋದು. ಇಂಥ ನಿರ್ದಿಷ್ಟ ಕಾರಣಗಳಿಂದನೇ ಬರುತ್ತೆ ಅಥವಾ ಇಂಥ ಕಾರಣಗಳಿಂದಲೇ ಟ್ರಿಗರ್ ಆಗುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಈ ರೀತಿ ಶಾಂಪೂ ಯೂಸ್ ಮಾಡಿಬಿಟ್ಟೆ ಹಾಗಾಗಿ ಈ ರೀತಿ ಸ್ಟಾರ್ಟ್ ಆಯಿತು ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಇನ್ನು ತುಂಬ ಜನ ಯಾವುದೋ ಒಂದು ಕ್ರೀಮ್ ಯೂಸ್ ಮಾಡಿದೆ, ಅದಾದ ನಂತರದಲ್ಲಿ ಸ್ವಲ್ಪ ದಿನ ಹಚ್ಚಿ ಬಿಟ್ಟಾದ್ಮೇಲೆ ಈ ರೀತಿ ಆಯಿತು ಅಂತ ಹೇಳ್ತಾರೆ. ಇದು ನಿಜನಾ ಅಥವಾ ಬೇರೆ ಆಹಾರಗಳ ಸೇವನೆಯಿಂದನೂ ಕೂಡ ಈ ರೀತಿ ಸೈಡ್ ಎಫೆಕ್ಟ್ಸ್ ಆಯಿತು ಅಂತ ಹೇಳ್ತಾರೆ? ಇಲ್ಲ, ಫಸ್ಟ್ ನಾವು ಸೋರಿಯಾಸಿಸ್ ಯಾಕೆ ಬರುತ್ತೆ ಅಂತ ತಿಳ್ಕೊಬೇಕಾದ್ರೆ ಆಯುರ್ವೇದದಲ್ಲಿ ನಾವು ವಿರುದ್ಧ ಆಹಾರ ಅಂತ ಹೇಳ್ತೀವಿ. ಕೆಲವೊಂದು ಆಹಾರಗಳು ಕೆಲವೊಂದ್ರ ಜೊತೆ ತಿನ್ನೋಂಗಿಲ್ಲ. ಈಗ ಸ್ವೀಟು ಖಾರ ಒಂದೇ ಜೊತೆಗೆ ತಿನ್ನೋಂಗಿಲ್ಲ. ಓಕೆ, ಅದೇ ಥರ ಹಾಲು ನಾನ್ ವೆಜ್ಜು ಅಥವಾ ಹಾಲಿನ ಪದಾರ್ಥಗಳು ನಾನ್ ವೆಜ್ಜು, ಫಿಶ್ ಇರ್ಬೋದು, ಅದಕ್ಕೆಲ್ಲ ಮೊಸರಲ್ಲಿ ಮ್ಯಾರಿನೇಟ್ ಮಾಡ್ತಾರೆ ಅಥವಾ ಹಾಲಲ್ಲಿ ಕುಕ್ ಮಾಡ್ತಾರೆ. ಅಂಥದ್ದೆಲ್ಲ ಮಾಡಿದಾಗ ಅದನ್ನು ವಿರುದ್ಧ ಆಹಾರ ಅಂತ ಹೇಳ್ತೀವಿ. ಹಾಗೆ ಈಗ ಜೇನುತುಪ್ಪ, ತುಪ್ಪ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಆಯಿತು ಅಂತಂದರೆ ಇಟ್ ಬಿಕಮ್ಸ್ ಪಾಯ್ಸನಸ್. ಅದೇ ಥರ ಈ ಕಾಂಬಿನೇಷನ್ಸ್ ಏನಿದೆ, ಈಗ ಹುಳಿ ಪದಾರ್ಥ ಸ್ವೀಟ್ ಪದಾರ್ಥ ಜೊತೆಗೆ ತಿನ್ನಬಾರ್ದು. ಬಟ್ ನಾವೇನು ಮಾಡ್ತೀವಿ, ನೋಯಿಂಗ್ಲಿ ತುಂಬಾ ಅದು ರಿಪೀಟೆಡ್ಲಿ ತಿಂತಾ ಇರ್ತೀವಿ. ಅಲ್ಲೇನಾಗುತ್ತೆ, ಬ್ಲಡ್ ಇಂಪ್ಯೂರಿಟಿ ಶುರು ಆಗುತ್ತೆ. ಲಿವರಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ. ಲಿವರ್ ಯಾವಾಗ ಸಪ್ರೆಸ್ ಆಗುತ್ತೆ ಆವಾಗ ಸ್ಕಿನ್ ಡಿಸೀಸಸ್ ಜಾಸ್ತಿ ಬರುತ್ತೆ. ಯಾಕೆ ಬ್ಲಡ್ ಪ್ಯೂರಿಫಿಕೇಷನ್ ಆಗೋದು ಲಿವರಲ್ಲಿ. ಸೊ ಅವಾಗ ಯಾವಾಗ ಅದು ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ, ಈ ವಿರುದ್ಧ ಆಹಾರಗಳು ತೊಗೊಳ್ಳೋದು, ಬ್ಲಡ್ ಪ್ಯೂರಿಫಿಕೇಷನ್ ಪ್ರೊಸೆಸ್ ಸರಿ ಆಗಲ್ಲ, ಆವಾಗ ಸ್ಕಿನ್ ಡಿಸೀಸಸ್ ಬರ್ತಾ ಇರುತ್ತೆ. ಸೊ ನಾವೀಗ ಅದಕ್ಕೆ ಏನು ಮಾಡ್ತೀವಿ, ಒಂದು ಸೋರಿಯಾಸಿಸಲ್ಲಿ ಇಮ್ಯುನಿಟಿ ಡೆವಲಪ್ ಮಾಡೋಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ, ಲಿವರಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಪ್ರೊಸೆಸ್ ಇನ್ಕ್ರೀಸ್ ಮಾಡ್ತೀವಿ, ಮತ್ತೆ ಬರದೇ ಇರೋ ಥರದಕ್ಕೆ ಬೇರೆ ಬೇರೆ ಥರ ಮೆಡಿಸಿನ್ಸ್ ಕೊಡ್ತೀವಿ. ಜೊತೆಗೆ ತಾವು ಹೇಳಿದ್ರಿ ಕೆಲವೊಂದು ಫುಡ್ ಐಟಮ್ಸು ಅವಾಯ್ಡ್ ಮಾಡಿದರೆ ಇದರಲ್ಲಿ ಕಡಿಮೆ ಆಗ್ಬೋದು ಅಂತ, ಅದು ಮಾತ್ರ ಖಂಡಿತ. ಅದರಲ್ಲೂ ಈ ಸ್ಕಿನ್ ಡಿಸೀಸ್ ಬರೋದು ಆವಾಗಿಂದ ಹೇಳ್ತಾ ಇದ್ದೀನಿ, ಇಮ್ಯುನಿಟಿ ಲೋ ಆದರೆ ಅದು ಲೋ ಆಗುತ್ತೆ ಅಂತ. ಅದರಲ್ಲಿ ಅಂತಂದರೆ ಈಗ ಖಾರ, ಹುಳಿ, ಮಸಾಲೆ ಪದಾರ್ಥ, ಎಣ್ಣೆ ಪದಾರ್ಥ, ಟೈಮಿಗೆ ಊಟ ಮಾಡಲ್ಲ, ಸ್ಟ್ರೆಸ್ ಆಂಗ್ಸೈಟಿ ಜಾಸ್ತಿ ಮಾಡ್ಕೊಳ್ಳೋದು, ನಿದ್ರೆ ಸರಿ ಮಾಡೋದಿಲ್ಲ, ಅಂಥದ್ದೆಲ್ಲ ಚಿಂತೆ ಜಾಸ್ತಿ ಮಾಡೋದು, ಇದರಿಂದ ಎಲ್ಲವೂ ಈ ಸ್ಕಿನ್ ಡಿಸೀಸಸ್ಸು ಫ್ಲೇರಪ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ತು ಅಂತಂದರೆ ಭಾಳ ಈಸಿ. ಜೊತೆಗೆ ತಾವು ಕೇಳಿದರೆ ಈಗ ಕೆಲವೊಬ್ರು ಹೇಳ್ತಾರೆ, ನಾನು ಯಾವುದೋ ಶಾಂಪೂ ಯೂಸ್ ಮಾಡಿದೆ, ಯಾವುದೋ ಕ್ರೀಮ್ ಯೂಸ್ ಮಾಡಿದೆ ಬಂತು ಅಂತ. ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ಶಾಂಪೂ ಒಂದೇ. ನ್ಯಾಚುರಲ್ಲು, ಹರ್ಬಲ್ಲು, ನೀಮು, ಎಕ್ಸ್ಟ್ರಾಕ್ಟು ಅಂತೆಲ್ಲ ಬರೆಯೋದು ಎಲ್ಲ ಇದು ಒಂಥರ ಸುಳ್ಳು. ಸೊ ಅದಕ್ಕೆ ಮೊರೆ ಹೋಗೋದು ಬೇಡ. ಯಾವುದೇ ಶಾಂಪೂ ಯೂಸ್ ಮಾಡಿದ್ರು, ಯಾವುದೇ ಕ್ರೀಮ್ ಯೂಸ್ ಮಾಡಿದರೆ ಮಾತ್ರ ಸೋರಿಯಾಸಿಸ್ ಬರೋದಿಲ್ಲ. ನಿಮ್ಗೆ ಏನಾಗಿರುತ್ತೆ ಬಂದಿರುತ್ತೆ, ಅಷ್ಟೊತ್ತಿಗೆ ಅದು ಯೂಸ್ ಮಾಡ್ತಾ ಇರ್ತೀರಿ, ನಿಮ್ಗೆ ಅದೊಂದು ರೀಸನ್ ಆಗಿರುತ್ತೆ. ಇಷ್ಟೇ ಸೋರಿಯಾಸಿಸ್ ಆಗಲಿ ಅಥವಾ ಈಗ ಹೇರ್ ಫಾಲ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಪಿಂಪಲ್ಸ್ ಇರೋರು ಆದಷ್ಟು ಆ ಥರದ್ದು ಕೆಮಿಕಲ್ಸ್ ಯೂಸ್ ಮಾಡಬಾರ್ದು. ಆಮೇಲೆ ನಾನ್ ಕೆಮಿಕಲ್ ಕ್ರೀಮ್ ಯಾವುದೋ ಇದೆ, ಯಾವುದೋ ನಾನ್ ಕೆಮಿಕಲ್ ಶಾಂಪೂ ಇದೆ ಅನ್ನೋದು ಮಾತ್ರ ಮಾರ್ಕೆಟಲ್ಲಿ ಸುಳ್ಳು. ಸೊ ಹಾಗಾಗಿ ಆದಷ್ಟು ನಾವು ನ್ಯಾಚುರಲ್ ಆಗಿ ಶೀಕಾಕಾಯಿ ಪೌಡರ್ ಇರ್ಬೋದು,
ಕೊಬ್ಬರಿ ಎಣ್ಣೆ ಆ್ಯಸ್ ಅ ಮಾಯ್ಶ್ಚರೈಸರು ಅಂಥದ್ದೆಲ್ಲ ಯೂಸ್ ಮಾಡಿದರೆ ಸ್ಕಿನ್ ಡಿಸೀಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಈಗ ಚಳಿಗಾಲ ಬೇರೆ ಅಂದರೆ ಜೊತೆಗೆ ಮಳೆ ಕೂಡ ಹೆಚ್ಚಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಸೋರಿಯಾಸಿಸ್ಸಿಂದ ಬಳಲ್ತಾ ಇರೋರಿಗೆ ರೋಗ ಉಲ್ಬಣ ಸಮಯ ಅಂತ ಹೇಳ್ಬೋದು. ಅಂದರೆ ಯಾವ ರೀತಿ ಹೆಲ್ತನ್ನ ಮೇಂಟೈನ್ ಮಾಡಬೇಕು, ಜೊತೆಗೆ ಸೋರಿಯಾಸಿಸ್ ಅಂದಮೇಲೆ ಸ್ಕೇಲ್ ಜಾಸ್ತಿ ಆಗ್ತಾನೆ ಇರುತ್ತೆ, ಹೊಟ್ಟು ಉದುರುತ್ತಾನೆ ಇರುತ್ತೆ, ಹೊರಗಡೆ ಬಿಸಿಲಿಗೂ ಹೋಗಂಗಿಲ್ಲ, ತುಂಬ ಮಳೆ ಇರುತ್ತೆ, ಹೇಗೆ ಬ್ಯಾಲೆನ್ಸ್ ಮಾಡೋದು? ಸಿಂಪಲ್ ರೆಮಿಡಿ ಹೇಳಬೇಕು ಅಂತಂದರೆ ಆದಷ್ಟು ನಾವು ನಮ್ಮದು ಸ್ಕಿನ್ನ ಕ್ಲೀನಾಗಿ ಇಟ್ಕೋಬೇಕು. ತುಂಬ ಜನ ತುಂಬ ವರ್ಷಗಳಿಂದ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಬಂದಿದ್ದಾರೆ ಅಂತ ಹೇಳಿದ್ರಿ. ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ? ಯೂಶಲಿ ಏನು ಮಾಡ್ತೀವಿ ನಾವು, ಫಸ್ಟು ಸ್ಕಿನ್ ಡಿಸೀಸ್ ಯಾಕೆ ಶುರು ಆಗಿದೆ, ಈಗ ಲಿವರಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಅಂದರೆ ಲಿವರ್ ಡಿಟಾಕ್ಸ್ ಅಂತ ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಇದೆ, ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಈಗ ಸೋರಿಯಾಸಿಸಲ್ಲಿ ದೊಡ್ಡ ದೊಡ್ಡ ಪ್ಯಾಚಸ್ ಇರುತ್ತೆ. ತುಂಬ ಜನಕ್ಕೆ ನಾವು ನೋಡಿದ್ದೀವಿ ಮೈಯೆಲ್ಲ ಆಗಿರುತ್ತೆ. ನಮ್ಮ ಹತ್ರ ತುಂಬ ಜನ ಮೈಯಲ್ಲಿ ತುಂಬ ಆಗಿರೋರು ಬಂದಿದ್ದಾರೆ. ಕೈ ಹಿಂಗಿರೋದು ನಿಂಗೆ ಸ್ವಲ್ಪ ಬೆಂಡ್ ಮಾಡಿದರೆ ಬ್ಲೀಡಿಂಗ್ ಆಗುತ್ತೆ. ಅಷ್ಟು ದಪ್ಪ ದಪ್ಪ ಸ್ಕಿನ್ ಪೊದರಿರೋದು ಮೈ ಮೇಲೆ ತುಂಬ ಇರೋರು ಕೂಡ ಬಂದಿದ್ದಾರೆ, ಅವ್ರಿಗೆ ಕಂಪ್ಲೀಟ್ ವಾಸಿಯಾಗಿದೆ. ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಒಂದು ಲೀಚ್ ಅಪ್ಲಿಕೇಶನ್ ಅಂತ ಮಾಡ್ತೀವಿ. ಅವಾಗೇನಾಗುತ್ತೆ, ಅಲ್ಲಿ ಸ್ವಲ್ಪ ಇಂಪ್ಯೂರ್ ಬ್ಲಡ್ ಸಕ್ ಮಾಡುತ್ತೆ, ಲೀಚ್ ಥೆರಪಿ ಅಂತ ಹೇಳ್ತೀವಿ. ಆ ಬ್ಲಡ್ ಸ್ವಲ್ಪ ಇಂಪ್ಯೂರ್ ಬ್ಲಡ್ ಸಕ್ ಮಾಡಿರುತ್ತೆ, ಅದು ಆಚೆ ತೆಗೀತು ಅಂದರೆ ಅಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆ ಗಾಯ ಅಲ್ಲಿ ಏನು ಅದು ಪ್ಯಾಚಸ್ ಇರುತ್ತೆ ಅದು ಹೀಲ್ ಆಗೋಕ್ಕೆ ಫಾಸ್ಟ್ ಆಗುತ್ತೆ. ಸೊ ಅದು ಎಲ್ಲರಿಗೂ ಅಪ್ಲೈ ಮಾಡೋದಿಲ್ಲ, ಯಾರ್ಯಾರಿಗೆ ಬೇಕಾಗುತ್ತೆ, ನಮಗೆ ನೆಸೆಸಿಟಿ ಅನಿಸಿದ್ರೆ ಮಾತ್ರ ಯೂಸ್ ಮಾಡ್ತೀವಿ. 18 ಥರದ ಸ್ಕಿನ್ ಪ್ರಾಬ್ಲಮ್ಸ್ಗಳಿದೆ ಆಯುರ್ವೇದದಲ್ಲಿ, ಅದನ್ನು ಕಂಡು ಹಿಡ್ತೀವಿ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅಂತ. ಈಗ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ತುಂಬ ಜನರಿಗೆ ಫೇಸ್ ರ್ಯಾಷಸ್ ಆಗ್ತಾ ಇರುತ್ತೆ, ಪಿಂಪಲ್ಸ್ ಆಗ್ತಾ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ, ಡಾರ್ಕ್ ಸರ್ಕಲ್ ಇರುತ್ತೆ. ಇದಕ್ಕಾಗಿ ಈಗ ನಾನಾ ರೀತಿಯ ಟ್ರೀಟ್ಮೆಂಟ್ಗಳು ಬಂದುಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಬೊಟಾಕ್ಸ್ ಅದು ಇದು ಅಂತೆಲ್ಲ ತುಂಬ ದುಂದು ವೆಚ್ಚ ಮಾಡಬೇಕಾಗುತ್ತೆ. ಆ ಟ್ರೀಟ್ಮೆಂಟ್ ಕೇವಲ ತಾತ್ಕಾಲಿಕ ಅಂತ ಹೇಳ್ಬೋದು. 1-2-3 ತಿಂಗಳು ಚೆನ್ನಾಗಿರುತ್ತೆ, ತದನಂತರದಲ್ಲಿ ಮತ್ತೆ ಅಗೇನ್ ವಾಪಸ್ ದುಡ್ಡು ಸುರಿಬೇಕಾಗುತ್ತೆ, ಮತ್ತೆ ಅಷ್ಟು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೂ ಕೂಡ ಅದು ಸೇಫ್ ಅಲ್ಲ ಅಂತ ಹೇಳ್ಬೋದು. ಇನ್ನು ಆಯುರ್ವೇದದಲ್ಲಿ ಬರೋದಾದರೆ ಹೇಗೆ ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಾ, ಜೊತೆಗೆ ಇಂತಹ ಸಮಸ್ಯೆಗಳಿದೆ ಅಂತ ಹೇಗೆ ಕಂಡುಹಿಡಿತೀರಿ, ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಫಸ್ಟ್ ನಿಮಗೆ ಯಾಕೆ ಬಂತು, ಬೇರೆಯವ್ರಿಗೆ ಯಾಕೆ ಬರ್ತಾ ಇಲ್ಲ, ನಿಮಗೆ ಮಾತ್ರ ಯಾಕೆ ಬರ್ತಾ ಇರೋದು ಅಂತ ಫಸ್ಟ್ ವಿ ಐಡೆಂಟಿಫೈ ಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಆ ಕಾಸ್ ಕಂಡುಹಿಡಿತು ಅಂತಂದರೆ ಅದನ್ನು ರಿಮೂವ್ ಮಾಡೋದು ಈಸಿ. ಈಗೇನಾಗುತ್ತೆ, ಕಾರಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಥವಾ ಮೈಲೇಜ್ ಕೊಡ್ತಾ ಇಲ್ಲ ಅಂತ ಬರೀ ಕಾರ್ ವಾಶ್ ಮಾಡಿಕೊಂಡು ಅದಕ್ಕೆ ಸ್ಕ್ರೂ ನಟ್ಟು ಎಲ್ಲ ಟೈಟ್ ಮಾಡಿದ್ರೆ ಏನು ಯೂಸು? ಫಿಲ್ಟರ್ ಕ್ಲೀನ್ ಮಾಡಿದರೆ ಮಾತ್ರ ಸರಿ ಹೋಗುತ್ತೆ. ಅದೇ ಥರ ಬಾಡಿನಲ್ಲಿ ಫಸ್ಟು ಎಲ್ಲಿಂದ ಸ್ಕಿನ್ ಡಿಸೀಸ್ ಶುರು ಆಗ್ತಾ ಇದೆ ಆ ರೂಟ್ ಕಾಸ್ ನಾವು ಕಂಡುಹಿಡಿದೇನೆ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಅದು ಕಂಡುಹಿಡಿದ್ಬಿಟ್ರೆ ಇದನ್ನು ರಿವರ್ಸ್ ಮಾಡೋದು ಭಾಳ ಈಸಿ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಅಂದರೆ ಮಾರ್ಕೆಟ್ನಲ್ಲಿ ತುಂಬಾ ವೆರೈಟಿ ಟ್ರೀಟ್ಮೆಂಟ್ಸ್ಗಳಿದೆ ಅಂತ ಹೇಳ್ಬೋದು. ಸೋರಿಯಾಸಿಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಅದು, ಜೊತೆಗೆ ಅದು ಯಾವ ರೀತಿ ಇದಕ್ಕಿಂತ ವಿಭಿನ್ನವಾಗಿದೆ ಅಂತೆ? ಸೋರಿಯಾಸಿಸ್ ಬಂದಿರೋರಿಗೆ ಗೊತ್ತು ಅದು ಎಷ್ಟು ಥರ ಪ್ರಾಬ್ಲಮ್ ಇರುತ್ತೆ, ಯಾವ ಥರ ಕ್ರಿಯೇಟ್ ಮಾಡುತ್ತೆ ಅಂತ. ಈಗ ಎಕ್ಸಿಸ್ಟಿಂಗ್ ಅವೈಲೇಬಲ್ ಟ್ರೀಟ್ಮೆಂಟಲ್ಲಿರೋದು ತುಂಬ ಜನ ಸ್ಟೀರಾಯ್ಡ್ಸ್ ಯೂಸ್ ಮಾಡೋದಾಗಲಿ, ಸ್ಟೀರಾಯ್ಡಲ್ ಟ್ರಾಪಿಕಲ್ ಪ್ರಿಪರೇಷನ್ ಅಂತ ಹೇಳ್ತೀವಿ, ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಸ್ಟೀರಾಯ್ಡಲ್ ಆಯಿಂಟ್ಮೆಂಟ್ಸು ಕ್ರೀಮ್ಸು ಎಲ್ಲ ಬರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿದರೂ ಕೂಡ ಅದು ಕಡಿಮೆ ಆಗ್ತಾ ಇರಲ್ಲ. ಯಾಕಂದರೆ ಆವಾಗ ಹೇಳಿದೆ ನಾನು, ಆ ಸೆಲ್ಸ್ ಇಮ್ಯುನಿಟಿ ಬರ್ತಾ ಹೋಗುತ್ತೆ. ಸೊ ಏನೇ ಮೆಡಿಸಿನ್ ಯೂಸ್ ಮಾಡಿದ್ರು ಅದು ಮತ್ತೆ ಅದಕ್ಕೆ ಇಮ್ಯುನಿಟಿ ಬಂದುಬಿಟ್ಟು ಆ ಮೆಡಿಸಿನ್ ವರ್ಕ್ ಆಗೋದಿಲ್ಲ. ಅದಕ್ಕೆ ಅಂತಲೇ ಈಗ ಹೊಸದಾಗಿ ಏನು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ರೈಟ್ ನಾವು ಮಾರ್ಕೆಟಲ್ಲಿ, ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂತಂದರೆ, ಇಮ್ಯುನಿಟಿ ಬೂಸ್ಟಪ್ ಮಾಡೋಕ್ಕೇ ಇಂಜೆಕ್ಷನ್ಸ್ ಕೊಡ್ತಾರೆ. ಅರೌಂಡ್ 3 months ಒನ್ಸು 6 months ಒನ್ಸು ಅಂತ. ಸೊ ಅದು ಒಂದು 3 months ನಿಮಗೆ ಸ್ಕಿನ್ ಇದು ಕಾಣೋದಿಲ್ಲ, ಪ್ಯಾಚಸ್ಸು. ಮತ್ತೆ ಒಂದು ಇಂಜೆಕ್ಷನ್ ತೊಗೋಬೇಕು, ಮತ್ತೆ ಒಂದು 3 months ಹೋಗ್ಬಿಡುತ್ತೆ. ಆ ಥರ ಟ್ರೀಟ್ಮೆಂಟ್ ಇದೆ. ಬಟ್ ಅದರದ್ದು ಸೈಡ್ ಎಫೆಕ್ಟ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬಾಡಿನಲ್ಲಿ ಬರ್ತಾ ಇದೆ. ಅದನ್ನು ಕೂಡ ಸೇಫ್ ಆಗಿಲ್ಲ. ಈಗ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ ಅಂದರೆ, ಮೇನಾಗಿ ಡಿಟಾಕ್ಸ್ ಮಾಡಿಬಿಟ್ಟು ಲಿವರ್ ಡಿಟಾಕ್ಸ್ ಮಾಡಿದ ಮೇಲೆ ಆ ಲಿವರಲ್ಲಿ ಆಗ್ತಕ್ಕಂಥ ಬ್ಲಡ್ ಪ್ಯೂರಿಫಿಕೇಷನ್ ಪ್ರೊಸೆಸ್ ಏನಿದೆ, ಒಂದ್ಸರಿ ಅದು ಎಸ್ಟಾಬ್ಲಿಷ್ ಮಾಡಿಬಿಡ್ತು ಅಂತಂದರೆ ನಾಟ್ ಓನ್ಲಿ ಸೋರಿಯಾಸಿಸ್ಸು, ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಅಲರ್ಜಿಕ್ ರ್ಯಾಷಸ್ ಇರ್ಬೋದು, ಪಿಂಪಲ್ಸು, ಸ್ಕಿನ್ ಇದು ಪಿಗ್ಮೆಂಟೇಷನ್ ಇರ್ಬೋದು, ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಬಾಡಿನಲ್ಲಿರ್ತಕ್ಕಂಥ ಎನಿ ರಿಲೇಟೆಡ್ ಟು ಬ್ಲಡ್ ಸ್ಕಿನ್ ರಿಲೇಟೆಡ್ ಡಿಸೀಸಸ್ಸು ಕಂಪ್ಲೀಟಾಗಿ ಗುಣ ಆಗ್ತಾ ಬರುತ್ತೆ. ಸೊ ಅಷ್ಟು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಇರೋದ್ರಿಂದ ಯಾವುದೇ ಅನ್ಯಾಚುರಲ್ ಟ್ರೀಟ್ಮೆಂಟು ಟ್ರೈ ಮಾಡೋದು ಬೇಕಾಗಿಲ್ಲ. ಇಲ್ಲಿ ತುಂಬ ಸೇಫ್ ಆಗಿ ನ್ಯಾಚುರಲ್ಲು, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ಪ್ಲಸ್ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಆಲ್ಮೋಸ್ಟ್ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ, ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಇದೆ. ಇನ್ನು ಪಿಂಪಲ್ಸ್ಗೆ ಅಂತ ಹೇಳಿದ್ರಿ, ಯೂತ್ಸಲ್ಲಿ ತುಂಬ ವೆರಿ ಕಾಮನ್ ಅಂತ ಹೇಳ್ಬೋದು. ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಕೂಡ ಈ ಸಮಸ್ಯೆಗಳಾಗುತ್ತೆ. ಅಂದರೆ ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಇದು, ಹೇಗೆ ಅಂತ? ಪಿಂಪಲ್ಸ್ಗೆ ನಾನು ಯಾವಾಗಲೂ ಹೇಳೋದು ಒಂದೇ, ಅದರಲ್ಲೂ ಎಸ್ಪೆಷಲಿ ಲೇಡೀಸ್ಗೆ. ಪಿಂಪಲ್ಸ್ ಬರೋದು ಆಯಿಲಿ ಸ್ಕಿನ್ ಇದ್ದರೆ ಮಾತ್ರ. ಆಯಿಲಿ ಸ್ಕಿನ್ ಇಲ್ಲ ಅಂದರೆ ಯಾರಿಗೂ ಯಾವತ್ತೂ ಬರೋದಿಲ್ಲ. ಅದರಲ್ಲೂ ಏನು ಮಾಡ್ತಾರೆ, ಐ ಡೋಂಟ್ ನೋ ವಾಟ್ ಈಸ್ ದಟ್ ಫಿಯರ್ಸ್ ಸೈಕೋಸಿಸ್ ಅಥವಾ ಅದು ಏನು ಕಾನ್ಷಿಯಸ್ ಅಂತ ಗೊತ್ತಿಲ್ಲ, ಬ್ಯೂಟಿ ಕಾನ್ಷಿಯಸ್ಸು. ಎಷ್ಟೇ ಪಿಂಪಲ್ಸ್ ಇರಲಿ ಕ್ರೀಮ್ಸ್ ಯೂಸ್ ಮಾಡೇ ಮಾಡ್ತಾರೆ. ದಟ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ ನಂಬರ್ 1 ಫಾರ್ ಪಿಂಪಲ್ಸ್. ಯಾವತ್ತೂ ಮಾಡೋಂಗಿಲ್ಲ. ಎರಡನೇದು, ಆಯಿಲಿ ಸ್ಕಿನ್ನಿಂದ ಬರ್ತಾ ಇರೋದ್ರಿಂದ ಆಯಿಲಿ ಸ್ಕಿನ್ ಆಗದೇ ಇರೋ ಥರ ನೋಡ್ಕೋಬೇಕು ಅಂದರೆ ಸ್ನಾನ ಬಿಟ್ಟು ದಿನಕ್ಕೆ ಮಿನಿಮಮ್
4 to 5 ಟೈಮ್ಸ್ ಸೋಪ್ ಹಾಕಿ ಮುಖ ತೊಳ್ಕೊಬೇಕು. ಯಾವುದೋ ಕ್ರೀಮು ಆಯಿಲು ಅಂಥದ್ದೆಲ್ಲ ಅಲ್ಲ, ಫೇಸ್ ವಾಶ್ ಅಲ್ಲ, ಸೋಪ್ ಹಾಕಿಬಿಟ್ಟು ಎಷ್ಟು ನೀವು ಫೇಸ್ ಡ್ರೈ ಇಡ್ತೀರಾ ಅಷ್ಟು ಯಾವತ್ತೂ ಪಿಂಪಲ್ಸ್ ಬರೋದಿಲ್ಲ. ತುಂಬ ಜನ ಈಗ ಹೊರಗಡೆ ಹೋಗಿ ಫೇಶಿಯಲ್ ಮಾಡಿಸೋದು, ಮಸಾಜಸ್ ತೊಗೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಆ ಹೊರಗಿನ ಫೇಶಿಯಲ್ಸ್ಗಳಿಗೂ ಜೊತೆಗೆ ಆಯುರ್ವೇದದಲ್ಲಿ ಕೊಡುವಂತಹ ಫೇಶಿಯಲ್ ಮಸಾಜಸ್ಗಳಾಗಿರ್ಬೋದು, ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ, ಹೇಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಿಮ್ಮದರಲ್ಲಿ? ಫೇಶಿಯಲ್ಲು ಎಲ್ಲರೂ ಅನ್ಕೊಂಡಿದ್ದಾರೆ ಈಗ ಮಾತ್ರ ಬ್ಯೂಟಿ ಪಾರ್ಲರ್ ಶುರು ಆಗಿದೆ ಅಂತ. ಹಳೆ ಕಾಲದಲ್ಲಿ ರಾಣಿ ಮಹಾರಾಣಿಯರು ಇರ್ತಿದ್ರಲ್ಲ, ಅವರೆಲ್ಲ ಫೇಶಿಯಲ್ ಮಾಡ್ಕೊಳ್ತಿದ್ರು. ಅವಾಗ ಆಯುರ್ವೇದದನ್ನೇ ಯೂಸ್ ಮಾಡ್ತಿದ್ರು. ಆಯುರ್ವೇದದಲ್ಲಿ ಫೇಶಿಯಲ್ ಇರುತ್ತೆ ಕಂಪಲ್ಸರಿ. ಫೇಸ್ ಟ್ರೀಟ್ಮೆಂಟ್ ಅಂತಾನೆ ಆಯುರ್ವೇದದಲ್ಲಿ ಇದೆ, ಅದರಲ್ಲೂ ಫೇಶಿಯಲ್ ಕೂಡ. ಈಗ ಸ್ಯಾಂಡಲ್ ಪೌಡರ್ಸ್ ಎಲ್ಲ ಇವ್ರು ಯೂಸ್ ಮಾಡ್ತಾರೆ, ಬಟ್ ಅವರು ಒರಿಜಿನಲ್ ಸ್ಯಾಂಡಲ್ ಆಯಿಲ್ಸು, ಸ್ಯಾಂಡಲ್ ಪೌಡರು, ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಪ್ಲಸ್ ನಮ್ಮಲ್ಲಿ ಕುಂಕುಮಾದಿ ತೈಲ ಅಂತಿದೆ, ಅದರಲ್ಲಿ ಕೇಸರ ಇದೆಲ್ಲ ಹಾಕಿರ್ತಾರೆ. ಅದೆಲ್ಲ ಮಾಡೋದ್ರಿಂದ ಆ್ಯಕ್ಚುಲಿ ಫೇಶಿಯಲ್ ಈಸ್ ಮಸ್ಟ್, ಪ್ರತಿಯೊಬ್ಬರು ಮಾಡ್ಕೋಬಹುದು. ಅವಾಗೆ ಸ್ಕಿನ್ ಬ್ಯೂಟಿನ, ಫೇಸ್ ಬ್ಯೂಟಿನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಆಯುರ್ವೇದದಲ್ಲಿ ಏನು ಅಂದರೆ ನಾವು ಯಾವತ್ತೂ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ, ನ್ಯಾಚುರಲ್ ಹರ್ಬ್ಸು. ಯಾಕೆ ಒಬ್ಬೊಬ್ಬರು ಫೇಶಿಯಲು ಬೇರೆ ಬೇರೆ ಥರ ಇರುತ್ತೆ. ಈಗ ವಾತ ಪ್ರಕೃತಿ, ಕಫ ಪ್ರಕೃತಿ, ಪಿತ್ತ ಪ್ರಕೃತಿ, ಮೂವರಿಗೂ ಬೇರೆ ಬೇರೆ ಥರ ಫೇಶಿಯಲೇ ಯೂಸ್ ಮಾಡ್ತೀವಿ, ಎಲ್ಲರಿಗೂ ಒಂದೇ ಥರ ಮಾಡೋದಿಲ್ಲ. ಅದೇ ಥರ ಇವನ್ ಆಯಿಲ್ ಮಸಾಜ್ ಇರ್ಬೋದು, ಶಿರೋಧಾರ ಇರ್ಬೋದು, ಪಂಚಕರ್ಮ ಟ್ರೀಟ್ಮೆಂಟ್ಸು, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಇರುತ್ತೆ. ಇನ್ನು ಸೋರಿಯಾಸಿಸ್ಸಿಂದ ನೋಡೋದಾದರೆ ಅಂದರೆ ಜಾಯಿಂಟ್ಸ್ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತಾ? ಹೌದು. ಸೋರಿಯಾಸಿಸ್ಸು ನಾವು ಟ್ರೀಟ್ ಸರಿಯಾಗಿ ಮಾಡಲಿಲ್ಲ, ಹಾಗೆ ಬಿಟ್ವಿ ಅಂತಂದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಬರುತ್ತೆ. ಹೇಗೆ ಈಗ ನಮಗೆ ರೊಮೆಟಾಯ್ಡ್ ಆರ್ಥ್ರೈಟಿಸು, ಆಸ್ಟಿಯೋ ಆರ್ಥ್ರೈಟಿಸ್ ಇರುತ್ತೆ, ಅದೇ ಥರ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ಏನಾಗುತ್ತೆ, ಒಂದಷ್ಟು ವರ್ಷ ಆದಮೇಲೆ ನಿಮಗೆ ಕ್ರಾನಿಕ್ ಆಗಿ ಸೋರಿಯಾಸಿಸ್ ಇತ್ತು ಅಂತಂದರೆ ಇಟ್ ಸ್ಟಾರ್ಟ್ಸ್ ಅಟ್ಯಾಕಿಂಗ್ ಆನ್ ದ ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಬರೋದು, ಡಿಫಾರ್ಮಿಟಿ ಬರೋದು, ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಯಾವಾಗ ಸೋರಿಯಾಸಿಸ್ ಬಂದರು, ನಾನು ಹೇಳಿದೆ ಅಲ್ಲ, ಆಟೋ ಇಮ್ಯೂನ್ ಡಿಸೀಸ್ ಇರೋದ್ರಿಂದ ನಮ್ಮದು ಹೇಗೆ ರೊಮೆಟಾಯ್ಡ್ ಆರ್ಥ್ರೈಟಿಸ್ ಇರುತ್ತೆ ಅದೇ ಥರ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬಂತು ಅಂತಂದರೆ ವಾಸಿ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಅದು ನಾಟ್ ಓನ್ಲಿ ಬಿಗ್ಗರ್ ಜಾಯಿಂಟ್ಸು, ಈವನ್ ಸ್ಮಾಲರ್ ಜಾಯಿಂಟ್ಸ್ಗೂ ಸ್ಪ್ರೆಡ್ ಆಗುತ್ತೆ. ಬೆನ್ನಲ್ಲಿರ್ತಕ್ಕಂಥ ಎಲ್ಲ ಈಗ ಸ್ಪಾಂಡಿಲೋಸಿಸ್ ಏನು ಹೇಳ್ತೀವಿ, ಅದೇ ಥರ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇವನ್ ಬ್ಯಾಕಲ್ಲೂ ಕೂಡ ಶುರು ಆಗುತ್ತೆ, ದೊಡ್ಡ ದೊಡ್ಡ ಲಿಮ್ಸಲ್ಲಿ ಶುರು ಆಗುತ್ತೆ, ಸ್ಮಾಲ್ ಜಾಯಿಂಟ್ಸಲ್ಲಿ ಶುರು ಆಗುತ್ತೆ, ಡಿಫಾರ್ಮಿಟಿ ಶುರು ಆಗುತ್ತೆ. ಸೊ ಅದಕ್ಕೆ ಇನಿಷಿಯಲ್ ಸ್ಟೇಜಲ್ಲೇ ಕಂಡುಹಿಡಿತು ಅಂತಂದರೆ ಭಾಳ ಈಸಿ. ಅದರಲ್ಲೂ ಸೋರಿಯಾಸಿಸ್ ಒಂದು ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು, ಮುಖದ ಮೇಲೆ ಬೇಗ ಬರಲ್ಲ. ಲಾಸ್ಟ್ ಅಂದರೆ ಲಾಸ್ಟಲ್ಲಿ ಮುಖದ ಮೇಲೆ ಸ್ಪ್ರೆಡ್ ಆಗೋಕ್ಕೆ ಶುರು ಆಗುತ್ತೆ, ಬಿಟ್ಟರೆ ಮುಖಕ್ಕೆ ಮಾತ್ರ ಬರಲ್ಲ, ಫುಲ್ ಬಾಡಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾರಾದರೂ ಫುಲ್ ಶರ್ಟ್ಸ್ ಹಾಕ್ಕೊಂಡ್ರು ಇದು ಅಂದರೆ ಗೊತ್ತಾಗೋದಿಲ್ಲ. ಬಟ್ ಹಾಗಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಇದೆ, ಈಸಿ ಇದೆ, ಆಮೇಲೆ ಆಲ್ರೆಡಿ ವೆಲ್ ಪ್ರೂವನ್, ರಿಸರ್ಚ್ ಮಾಡಿರೋದಿದೆ, ರಿಸಲ್ಟ್ ಓರಿಯೆಂಟೆಡ್ ಇರೋದ್ರಿಂದ ಕಾನ್ಫಿಡೆಂಟ್ ಆಗಿ ನಮ್ಮ ಶತಾಯಿನಲ್ಲಿ ಬಂದುಬಿಟ್ಟು ಅದರ ಟ್ರೀಟ್ಮೆಂಟ್ ತೊಗೋಬೋದು. ಅದರಲ್ಲೂ ಈಗ ಹೆಲ್ತ್ ಇನ್ಶೂರೆನ್ಸ್ ಇರೋದ್ರಿಂದ ಆರಾಮಾಗಿ ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಇದ್ರೂ ಕೂಡ ಕವರ್ ಆಗುತ್ತೆ. ಹೌದು. ಈಗ ಏನಾಗಿದೆ ಅಂದರೆ ಯಾವುದೇ ಥರದ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ ನೀವು, ಡಯಾಬಿಟೀಸು, ಒಬೆಸಿಟಿಗೆಲ್ಲ, ಡಯಾಬಿಟೀಸು, ಆರ್ಥ್ರೈಟಿಸು, ಜಾಂಡೀಸು, ಆಸ್ತಮಾ, ಸೋರಿಯಾಸಿಸ್ ಇರ್ಬೋದು, ಸ್ಕಿನ್ ಡಿಸೀಸ್, ಎಲ್ಲದಕ್ಕೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದೆ. ಈಗ ಒಂದ್ಸರಿ ಸೋರಿಯಾಸಿಸ್ ಬಂದ ನಂತರದಲ್ಲಿ ಒಂದು ರೀತಿ ಮಾನಸಿಕ ಕಾಯಿಲೆ ಶುರುವಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾರ್ಮಲ್ ವ್ಯಕ್ತಿಗಿಂತ ನಾವೇನೋ ಭಿನ್ನವಾಗಿದ್ದೀವಿ, ಅಥವಾ ಹೊರಗಡೆ ಓಡಾಡೋದಕ್ಕೂ ಮುಜುಗರ ಪಟ್ಕೊಳ್ತಾರೆ, ಅಥವಾ ಡಾಕ್ಟರ್ ಹತ್ರ ಹೋಗೋದಕ್ಕೂ ತುಂಬ ಜನ ತುಂಬ ರೋಗ ಉಲ್ಬಣ ಆದ ನಂತರದಲ್ಲಿ ಹೋಗೋದೇ ರೀತಿ ಆಗ್ತದೆ. ಅಂದರೆ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಏರುಪೇರಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ನೀವು ಸರಿ ಮಾಡ್ತೀರಿ? ಕೌನ್ಸಿಲಿಂಗ್ ಎಷ್ಟು ಇಂಪಾರ್ಟೆಂಟ್? ಎಸ್, ಯಾಕಂದರೆ ಸೋರಿಯಾಸಿಸ್ ಬಂದಿರೋದ್ರಲ್ಲಿ ತುಂಬ ಜನ ತುಂಬ ಟ್ರೀಟ್ಮೆಂಟ್ಗಳು ಟ್ರೈ ಮಾಡಿರ್ತಾರೆ. ಅಲೋಪತಿ ಅಂತೆ, ಹೋಮಿಯೋಪತಿ ಅಂತ, ಇವನ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಟ್ರೈ ಮಾಡಿರ್ತಾರೆ, ಬಟ್ ಅವ್ರಿಗೆ ವಾಸಿ ಆಗ್ತಾ ಇರಲ್ಲ, ಮತ್ತೆ ಬರ್ತಾ ಇರುತ್ತೆ. ಅವ್ರದ್ದು ಮೂಡ್ ಸ್ವಿಂಗ್ಸ್ ಆಗಲಿ, ಆಂಗ್ಸೈಟಿ, ಡಿಪ್ರೆಷನ್ನು ತುಂಬಾ ಜಾಸ್ತಿ ಇರುತ್ತೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಒಂಥರ ಯಾರಿಗೆ ಹೇಳ್ಕೊಳ್ಳೋಂಗಿಲ್ಲ, ಯಾರಿಗೆ ತೋರಿಸೋಂಗಿಲ್ಲ, ಯಾವ ಡಾಕ್ಟ್ರ್ ಹತ್ರ ಹೋದರೂ ವಾಸಿ ಆಗ್ತಾ ಇಲ್ಲ. ಈ ಥರ ತುಂಬಾ ಒಂಥರ ಸಂಕಟದಲ್ಲಿ ಇರ್ತಾರೆ ಈ ಸೋರಿಯಾಸಿಸ್ ಬಂತು ಅಂತಂದರೆ. ನಾವು ಶತಾಯಿನಲ್ಲಿ ಒಂದೇ ಒಂದು, ಯಾಕಂದರೆ 120 ವರ್ಷದಿಂದ ಈ ಸೋರಿಯಾಸಿಸ್ನ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಹಾಗಾಗಿ ಇಷ್ಟು ಕಾನ್ಫಿಡೆಂಟಾಗಿ ನಾವು ವಾಸಿ ಮಾಡ್ತಾ ಇರೋದ್ರಿಂದ ಕೆಳಗಡೆ ಬರ್ತಾ ಇರೋತಕ್ಕಂಥ ನಂಬರ್ಗೆ ಒಂದು ಯಾವುದಾದ್ರು ಫೋಟೋ ತೆಗೆದುಬಿಟ್ಟು ಈ ಥರ ಇದೆ, ನನಗೆ ಇಷ್ಟು ವರ್ಷದಿಂದ ಇದೆ, ಈ ಥರ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಅಂತ ಕಳಿಸಿದರೆ ಕೆಲವೊಂದು ಸರಿ ನಮ್ಮ ಹತ್ರ ಬರೋದು ಬೇಕಾಗಿಲ್ಲ. ವಿಡಿಯೋ ಕನ್ಸಲ್ಟೇಷನ್ ಅಥವಾ ಫೋನ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ಕೆಲವೊಂದು ಸರಿ ಮೆಡಿಸಿನ್ ಕೂಡ ಮನೆಗೆ ಕಳಿಸ್ತೀವಿ, ಅಥವಾ ಡಿಟಾಕ್ಸ್ ಕಿಟ್ ಕೂಡ ಕಳಿಸ್ತೀವಿ. ತುಂಬ ವರ್ಷದಿಂದ ಇತ್ತು, ಯಾವುದಕ್ಕೂ ಬಗ್ತಾ ಇಲ್ಲ ಅಂತಂದರೆ ಒಂದು ಸರಿ ನಮ್ಮ ಹತ್ರ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ 100% ಕ್ಯೂರ್ ಆಗುತ್ತೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಸೋರಿಯಾಸಿಸ್ ಹಾಗೂ ಸ್ಕಿನ್ ಡಿಸೀಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ ಅವ್ರನ್ನ ಭೇಟಿಯಾಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ.
ಶತಾಯು ಆಯುರ್ವೇದ ಕ್ಲಿನಿಕ್ಸ್, ಆರ್ಟಿ ನಗರ್, ಜೆಪಿ ನಗರ್, ಇಂದಿರಾನಗರ್, ಹೆಚ್ಎಸ್ಆರ್ ಲೇಔಟ್, ಕೋರಮಂಗಲ, ರಾಜಾಜಿನಗರ, ಚಂದ್ರ ಲೇಔಟ್, ಬನಶಂಕರಿ, ಯಲಹಂಕ, ಶ್ರೀಗಂಧ ಕಾವಲ್, ವೈಟ್ ಫೀಲ್ಡ್, ಸಹಕಾರ ನಗರ, ರಾಜರಾಜೇಶ್ವರಿ ನಗರ, ಕಲ್ಯಾಣ ನಗರದಲ್ಲಿ ಬ್ರಾಂಚೆಸ್ಗಳಿವೆ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 9590484848 ಮತ್ತೊಂದು ಸಂಖ್ಯೆ 8884144466. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.shatayu.com ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ.